ನಮಸ್ಕಾರ ಸ್ನೇಹಿತರೆ. ಶತಮಾನಗಳ ಕಾಲ ಮರೆಯಾಗಿದ್ದ ಒಂದು ಮಹಾನ್ ಗ್ರಂಥವು ಮತ್ತೆ ಜಗತ್ತಿಗೆ ಪರಿಚಯವಾದದ್ದು ಹೇಗೆ ಗೊತ್ತಾ? ಇದು ಯಾವುದೋ ಒಂದು ಸಾಮಾನ್ಯ ಗ್ರಂಥವಲ್ಲ. ಇದು ಭಾರತ ದೇಶದ ಮಹಾನ್ ಚಿಂತಕ ಚಾಣಕ್ಯ ಬರೆದಂತಹ ಅರ್ಥಶಾಸ್ತ್ರ. ಕೌಟಿಲ್ಯನ ಈ ಮಹಾಗ್ರಂಥವು ಶತಮಾನಗಳವರೆಗೆ ಜನರಿಗೆ ತಿಳಿದಿರಲಿಲ್ಲ. 1905ರಲ್ಲಿ ಇದನ್ನ ಜಗತ್ತಿಗೆ ಪರಿಚಯಿಸಿದವರು ಕರ್ನಾಟಕ ಮೂಲದ ಆರ್ ಶ್ಯಾಮಶಾಸ್ತ್ರಿಯವರು. ಶ್ಯಾಮಶಾಸ್ತ್ರಿಯವರು ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಗ್ರಂಥಪಾಲಕರಾಗಿ ಕೆಲಸ ಮಾಡುತ್ತಿರುತ್ತಾರೆ. ಒಂದು ದಿನ ಪಂಡಿತರು ತಮ್ಮ ಮನೆಯಲ್ಲಿ ಸಿಕ್ಕಂತಹ ತಾಳೆ ಎಲೆಗಳನ್ನ ತಂದು ಆರ್ ಶ್ಯಾಮಶಾಸ್ತ್ರಿಯವರಿಗೆ ಕೊಡುತ್ತಾರೆ. ಎಲೆಗಳನ್ನ ಓದಿದಂತಹ ಶ್ಯಾಮಶಾಸ್ತ್ರಿಯವರು ಆಶ್ಚರ್ಯ ಪಡುತ್ತಾರೆ. ಏಕೆಂತಂದ್ರೆ ಅವರ ಕೈಯಲ್ಲಿರುವಂತಹದ್ದು ಭಾರತದ ಮಹಾನ್ ಚಿಂತಕ ಬರೆದಿರುವಂತಹ ಅರ್ಥಶಾಸ್ತ್ರ. ಸುಮಾರು 4 ವರ್ಷಗಳ ಕಾಲ ಆ ಎಲೆಗಳಲ್ಲಿರುವಂತಹ ಅರ್ಥಶಾಸ್ತ್ರವನ್ನ ಓದಿದಂತಹ ಶ್ಯಾಮಶಾಸ್ತ್ರಿಯವರು 1909ರಲ್ಲಿ ತಮ್ಮ ಪುಸ್ತಕದ ರೂಪದಲ್ಲಿ ಆ ಒಂದು ಅರ್ಥಶಾಸ್ತ್ರವನ್ನ ಇಡೀ ಜಗತ್ತಿಗೆ ಪರಿಚಯವನ್ನ ಮಾಡಿಸ್ತಾರೆ. ಹೀಗೆ ಶತಮಾನಗಳಿಂದ ಕಳೆದು ಹೋಗಿದಂತಹ ಅರ್ಥಶಾಸ್ತ್ರವನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ ಮೊದಲ ವ್ಯಕ್ತಿಯಾಗಿ ಆರ್ ಶ್ಯಾಮಶಾಸ್ತ್ರಿಯವರು ಹೊರಹೊಮ್ಮುತ್ತಾರೆ. ಇಂತಹ ಮತ್ತಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಿ ಎಂಬ ಮಾತನ್ನು ಹೇಳುತ್ತಾ ತಮ್ಮೆಲ್ಲರಲ್ಲಿ ವಿಧಾನ ಕೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.